ಕಳೆದ ವಾರ ಅಯೋಧ್ಯೆ ಹೆಂಗಿತ್ತು ಅಂತ ನೋಡಿದ್ವಿ. ಅಯೋಧ್ಯೆ ಆಳ್ತಾ ಇದ್ದ ರಾಜ ಹೆಂಗಿದ್ದ ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಆ ರಾಜ ದಶರಥ ಅವನಿಗೆ ಪುತ್ರ ಸಂತಾನ ಇಲ್ಲ ಅನ್ನೋ ದುಃಖ ಇತ್ತು ಅನ್ನೋದನ್ನು ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ ಏನಾಯಿತು ಅಂತ ನೋಡೋಣ. ಗಂಡು ಮಗ ಇಲ್ಲ ಅನ್ನೋ ಕೊರಗಲ್ಲಿದ್ದ ದಶರಥನಿಗೆ ಒಂದು ಐಡಿಯಾ ಫ್ಲಾಶ್ ಆಯಿತು. ಸುತಾರ್ಥಂ ಹಯಮೇಧೇನ ಕಿಮರ್ಥಂನ ಯಜಾಮ್ಯಹಂ. ಒಳ್ಳೆ ಗಂಡು ಮಗು ಹುಟ್ಟಲಿ ಅಂತ ಹಯಮೇಧ ಅಂದರೆ ಅಶ್ವಮೇಧ ಯಾಗ ಯಾಕೆ ಮಾಡಬಾರ್ದು ಅಂತ ಥಾಟ್ ಬಂತು. ಅಶ್ವಮೇಧ ಅನ್ನೋದು ಶತಪಥ ಬ್ರಾಹ್ಮಣದಲ್ಲಿ ಬರೋ ಯಾಗ ವಿಧಾನ. ನಮಗೆಲ್ಲ ಗೊತ್ತಿರೋದು ಒಬ್ಬ ರಾಜ ಒಂದು ಕುದುರೆನ ಕಟ್ಟು ಬಿಚ್ಚಿ ಅದರ ಹಿಂದೆ ತನ್ನ ಸೇನನ ಕಳಿಸ್ತಾನೆ. ಅದು ಯಾವ್ಯಾವ ರಾಜ್ಯಕ್ಕೆ ಹೋಗುತ್ತೋ ಆಯಾ ರಾಜ್ಯದವರು ಒಂದೋ ಸೋತ್ವಿ ಅಂತ ಒಪ್ಕೊಂಡು ಕಪ್ಪ ಕಾಣಿಕೆ ಕೊಟ್ಟು ಸಾಮಂತರಾಗಬೇಕು, ಇಲ್ಲ ಆ ಕುದುರೆನ ಕಟ್ಟು ಹಾಕಿ ಯುದ್ಧ ಮಾಡಬೇಕು. ಆದರೆ ಇಲ್ಲೊಂದು ಕ್ಲಾರಿಟಿ ಏನು ಅಂದರೆ, ಎಂಥ ಸೇನೆನ ಬೇಕಾದರೂ ಸೋಲ್ಸೋ ತಾಕತ್ತಿರೋನು ಮಾತ್ರ ಈ ಅಶ್ವಮೇಧ ಯಾಗ ಮಾಡ್ತಾಯಿದ್ದ. ಅದು ಅಲ್ಲದೆ ಅದೊಂದು ದೈವ ಕಾರ್ಯ ಅನ್ನೋ ರೀತಿ ನೋಡ್ತಾ ಇದ್ರು. ಹಾಗಾಗಿ ಧಾರ್ಮಿಕ ಮನೋಭಾವದವರು ಕುದುರೆನ ಕಟ್ಟು ಹಾಕೋಕ್ಕೆ ಮುಂದಾಗ್ತಿರ್ಲಿಲ್ಲ. ಒಂದು ಅರ್ಥದಲ್ಲಿ ಇದು ಒಬ್ಬ ರಾಜನ ಧೈರ್ಯ ಸಾಹಸನ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು ಆ್ಯಂಗಲ್ನಿಂದ ಒಂದೇ ಸಾರ್ವಭೌಮತ್ಯದ ಕೆಳಗೆ ಸಣ್ಣ ಪುಟ್ಟ ರಾಜ್ಯಗಳನ್ನು ಒಗ್ಗೂಡಿಸಿ ಒಂದು ಸಾಮ್ರಾಜ್ಯ ಕಟ್ಟೋ ದೊಡ್ಡ ಕೆಲಸ ಥರ ಕಾಣುತ್ತೆ. ಹಾಗಾಗಿನೇ ಇದನ್ನು ಯಾಗಗಳ ರಾಜ ಅಂತ ಕರೀತಾರೆ. ಯೋ ಅಶ್ವಮೇಧೇನ ಯಜತೆ ಸರ್ವ ಏವ ಭವತಿ ಸರ್ವಸ್ಯ ವಾ ಏಷ ಪ್ರಾಯಶ್ಚಿತ್ತಿ ಸರ್ವಸ್ಯ ಭೇಷಜಂ. ಯಾರು ಈ ಯಾಗ ಮಾಡ್ತಾರೋ ಅವನಿಗೆ ಬಯಸಿದ್ದೆಲ್ಲ ಸಿಗುತ್ತೆ. ಎಂಥ ಪಾಪವನ್ನು ಬೇಕಿದ್ರೂ ಪರಿಹಾರಗೊಳಿಸೋ ದಿವ್ಯೌಷಧ ಈ ಯಾಗ ಅನ್ನೋ ನಂಬಿಕೆ ಇದೆ. ಇದರಲ್ಲಿ ಬಳಸೋ ಕುದುರೆ ಇರುತ್ತಲ್ಲ, ಅದು ಹೆಂಗಿರಬೇಕು ಅಂತಲೂ ಶಾಸ್ತ್ರ ಇದೆ. ಹಣೆ ಭಾಗ ಕಪ್ಪಾಗಿರಬೇಕು, ಹಿಂಭಾಗ ಬೆಳ್ಳಗಿರಬೇಕು, ನೆತ್ತಿ ಮೇಲೆ ಶುಭ ಸಂಕೇತಗಳಿರಬೇಕು. ಅಂಥ ಕುದುರೆನ ಕಟ್ಟ ಕಡೆಯಲ್ಲಿ ಮೇಧಿಸೋ ಮೂಲಕ ಯಾಗ ಕಂಪ್ಲೀಟ್ ಆಗುತ್ತೆ. ಇದು ಅಶ್ವಮೇಧ. ಬಯಸಿದ್ದೆಲ್ಲ ಕೊಡೋ ಈ ಯಾಗ ತನಗೂ ಒಂದು ಪುತ್ರ ಸಂತಾನ ಕೂಡ ಕೊಡ್ಬೋದು ಅನ್ನೋ ನಂಬಿಕೆ ಮೇಲೆ ದಶರಥ ಈ ನಿರ್ಧಾರಕ್ಕೆ ಬಂದ. ಅವನು ರಾಜ, ಸೊ ಅಂದ್ಕೊಂಡ ತಕ್ಷಣ ಯಾಗ ಮಾಡಿ ಮುಗಿಸ್ಬೋದಿತ್ತು. ಕೇಳೋರು ಯಾರಿದ್ರು? ಬಟ್ ಅವನು ಸೂರ್ಯವಂಶದ ರಾಜ. ತಕ್ಷಣ ಸುಮಂತ್ರನ ಕರೀತಾನೆ. ಕರೆದು ನಮ್ಮ ಗುರುಗಳನ್ನ, ಕುಲಪುರೋಹಿತರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅವನು ಹೇಳಿ ಮುಗಿಸಿದ್ದೇ ತಡ. ಸುಮಂತ್ರ ಅಯೋಧ್ಯೆ ಗುರುಗಳನ್ನು ಕರ್ಕೊಂಡು ಬಂದ ದಶರಥನ ಹತ್ರ. ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ ಇವ್ರ ಜೊತೆಗೆ ರಾಜಗುರು ವಸಿಷ್ಠರು ಕೂಡ ಬಂದರು. ಅವ್ರನ್ನ ಕರ್ಕೊಂಡು ಬಂದ ಸುಮಂತ್ರನ ಬಗ್ಗೆ ವಾಲ್ಮೀಕಿಗಳು ತ್ವರಿತ ವಿಕ್ರಮ ಅಂತ ಹೇಳ್ತಾರೆ. ಅಂದರೆ ರಾಜ ಒಂದು ಯೋಚನೆ ಮಾಡಿ ಅದನ್ನು ನಿರ್ಧರಿಸೋದ್ರೊಳಗೆ ಸುಮಂತ್ರ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದ. ಇದು ಅವನ ಕೆಪಾಸಿಟಿ. ಸೊ ಇದೇ ಕಾರಣಕ್ಕೇ ದಶರಥ ಮತ್ತು ಸುಮಂತ್ರ ಮಧ್ಯೆ ರಾಜ ಮಂತ್ರಿ ಅನ್ನೋ ವ್ಯವಹಾರಕ್ಕಿಂತ ಆತ್ಮೀಯ ಭಾವ ಜಾಸ್ತಿ ಇತ್ತು. ಅದೆಷ್ಟರ ಮಟ್ಟಿಗೆ ಅನ್ನೋದು ಕತೆ ಕಳೀತಾ ನಿಮಗೆ ಗೊತ್ತಾಗುತ್ತೆ. ಸುಮಂತ್ರ ಏನೋ ರಾಜ ಹೇಳ್ದ ಅಂತ ಅರ್ಜೆಂಟಲ್ಲೇ ಋಷಿಗಳನ್ನೆಲ್ಲ ಸೇರಿಸ್ದ. ಆದರೆ ಅವನ ಅವಸರದಲ್ಲಿ ಅಪಚಾರ ಆಗಲಿಲ್ಲ. ಬರೀ ಇವರನ್ನಷ್ಟೇ ಅಲ್ಲ, ಏಚ ಅನ್ಯೇ ದ್ವಿಜ ಸತ್ತಮಃ, ಬೇರೆ ಬೇರೆ ಬ್ರಾಹ್ಮಣರನ್ನೂ ಕರೆಸಿದ್ದ. ಅಯೋಧ್ಯೆಯಲ್ಲಿ ಎಲ್ಲವೂ ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಆ ರಾಜಸಭೆಯಲ್ಲಿ ಋಷಿಮಂಡಲದಲ್ಲಿ ದಶರಥ ತನ್ನ ಆಸೆ ಹೇಳ್ಕೊಂಡ. ಹೀಗೆ ಅಶ್ವಮೇಧ ಯಾಗ ಮಾಡೋಣ ಅಂತಿದ್ದೀನಿ ಅಂತ. ಅದನ್ನು ಕೇಳಿ ಪರಮಪ್ರೀತಃ, ಎಲ್ರಿಗೂ ಖುಷಿಯಾಗುತ್ತೆ. ಆದಷ್ಟು ಬೇಗ ತುರಗಶ್ಚ ವಿಮುಚ್ಯತಾಂ, ಕುದುರೆನ ರಿಲೀಸ್ ಮಾಡಿ ಓಡೋಕ್ಬಿಡಿ ಅಂತ ಹೇಳ್ತಾರೆ. ನೀನು ಧರ್ಮಬುದ್ಧಿಯಿಂದಲೇ ಈ ಕೆಲಸ ಮಾಡ್ತಾಯಿದ್ದೀಯಾ, ಸರ್ವಥಾ ಪ್ರಾಪ್ಸ್ಯಸೆ, ನೀನು ಬಯಸಿದ್ದೆಲ್ಲ ಪಡಿತೀಯಾ ಅಂತ ಆಶೀರ್ವಾದ ಮಾಡ್ತಾರೆ. ಅಶ್ವಮೇಧಕ್ಕೆ ಸಿದ್ಧತೆ ಶುರುವಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಏನು ಅಂದರೆ, ಧರ್ಮ ಬುದ್ಧಿಯಿಂದ ಮಾಡೋ ಕೆಲಸಕ್ಕೆ ಯಾವತ್ತಿದ್ರೂ ಧರ್ಮದ ಫಲವೇ ಸಿಗುತ್ತೆ ಅಂತ. ಗುರುಗಳ ಪರ್ಮಿಷನ್ ಸಿಗ್ತಿದ್ದಂಗೆ ರಾಜ ಅಶ್ವಮೇಧಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ. ಸರೈವ ಉತ್ತರೇ ತೀರೆ, ಸರಯೂ ನದಿರ ಉತ್ತರದಲ್ಲಿ ಯಜ್ಞ ವೇದಿಕೆ ರೆಡಿ ಮಾಡಿ, ಯಥಾಕಲ್ಪಂ ತಥಾವಿಧಿ, ಕಲ್ಪಸೂತ್ರಗಳಲ್ಲಿ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಸಿದ್ಧತೆ ನಡೀಲಿ ಅಂತಾನೆ. ಆ ಯಜ್ಞ ಕಾರ್ಯದಲ್ಲಿ ಏನೂ ತಪ್ಪಾಗಬಾರ್ದು. ಋತ್ವಿಜರು ಕರೆಕ್ಟಾಗಿ ಮಂತ್ರ ಹೇಳಬೇಕು. ಇಲ್ಲಾಂದರೆ ವಿದ್ವಾಂಸೋ ಬ್ರಹ್ಮರಾಕ್ಷಸ, ವಿದ್ವಾಂಸರು ಬ್ರಹ್ಮರಾಕ್ಷಸರ ಹಾಗೆ ಅವರು ಬಂದು ನಡೆಯೋ ಯಜ್ಞಕ್ಕೆ ವಿಘ್ನ ಮಾಡ್ಬೋದು, ಅಥವಾ ನಮ್ಮ ಸಾಮ್ರಾಜ್ಯದ ಋತ್ವಿಜರನ್ನು ಕಡೆಗಣಿಸಿ ಮಾತಾಡ್ಬೋದು. ಹಂಗಾಗದ ಹಾಗೆ ನೋಡ್ಕೊಳ್ಳಿ ಅಂತಾನೆ ದಶರಥ. ಅಲ್ಲಿದ್ದವರೆಲ್ಲ ದಶರಥನ ಮಾತಿಗೆ ಓಕೆ ಅಂದು ಅಲ್ಲಿಂದ ಹೊರಟ ಮೇಲೆ ಈಗ ದಶರಥ ಎಲ್ಲಿಗೆ ಹೋಗ್ತಾನೆ? ಪ್ರವಿವೇಶ ಸ್ವಂ ವೇಶ್ಮ, ಅವನ ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ
ಹೃದಯ ಪ್ರಿಯಾ ತಾಹ ಪತ್ನಿ, ಪ್ರೀತಿಯ ಹೆಂಡತಿಯರಿಗೆ ಯಕ್ಷೇ ಅಹಂ ಸುತಾಕರಾಣಾತ್ ದೀಕ್ಷಂ ವಿಶತ. ಮಗ ಹುಟ್ಟಲಿ ಅಂತ ನಾನು ಯಾಗ ಮಾಡ್ತಾ ಇದ್ದೀನಿ, ನೀವು ಈಗಿಂದಲೇ ದೀಕ್ಷೆ ತಗೊಳ್ಳಿ ಅಂತ ಹೇಳ್ತಾನೆ. ಇಲ್ಲಿ ದಶರಥ ತನಗೊಂದು ಸಂತಾನ ಬೇಕು ಅಂತ ಮಾತ್ರ ಆಸೆ ಪಡ್ತಾ ಇಲ್ಲ, ದೇಶವಾಡೋ ಒಂದು ಕುಡಿಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಇನ್ನೊಂದು, ಎಂಥವನೇ ಯಾವುದೇ ಯಾಗ ಯಜ್ಞ ಮಾಡಲಿ ಜೊತೆಗೆ ಅವನ ಹೆಂಡತಿ ಅಥವಾ ಧರ್ಮಪತ್ನಿ ಇರಲೇಬೇಕು. ಮದುವೆ ಆಗದವನಿಗೆ, ಮಡದಿ ಇಲ್ಲದವನಿಗೆ ಯಾವ ಯಜ್ಞ ಮಾಡೋಕ್ಕೂ ಅವಕಾಶ ಇಲ್ಲ ಅಂತಾರೆ. ಈ ವೇದ ಶಾಸನದ ಪ್ರಕಾರ ನೋಡೋದಾದರೆ ಮದುವೆ ಅನ್ನೋದೇ ಮಹಾಯಜ್ಞ. ಜೊತೆಗೆ ಇಲ್ಲಿ ಪತ್ನಿಯರು ಅಂತ ಬಂತಲ್ಲ, ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ. ದಶರಥನ ಮಾತು ಕೇಳಿ ಅವ್ರ ಮುಖ ಹೇಗಾಯಿತು ಅಂದರೆ, ಮುಖಪದ್ಮಾನ್ಯ ಶೋಭಂತ ಪದ್ಮಾನಿವ ಹಿಮತ್ಯಯೇ. ಮೊದಲೇ ಕಮಲದಂತಿದ್ದ ಮುಖಗಳು ಚಳಿಗಾಲದ ಅಂತ್ಯದಲ್ಲಿ ಹೇಗೆ ಅರಳಿದ್ವೋ ಆ ಥರ ಅರಳಿತಂತೆ. ಇಲ್ಲಿ ಮುಖಪದ್ಮ ಅನ್ನೋ ರೂಪಕ ಅಲಂಕಾರನೂ ಇದೆ, ಪದ್ಮಾನಿವ ಅನ್ನುವಾಗ ಪದ್ಮದ ಹಾಗೆ ಅನ್ನೋ ಉಪಮಾಲಂಕಾರನೂ ಇದೆ. ಹೂವು ಅರಳೋದು ಅಂದರೆ ಅದು ಸಂತೋಷದ ಸಂಕೇತ. ಇಲ್ಲಿ ಹೂವು ಅರಳ್ತಾ ಇರೋದು ಯಾವಾಗ? ಹಿಮಾತ್ಯಾಯೇ, ಚಳಿಗಾಲ ಮುಗಿಯುವಾಗ. ಅಂದರೆ ಹೊಸ ವಸಂತ ಶುರುವಾಗಿಲ್ಲ ಇನ್ನೂ, ಅದು ಶುರುವಾಗೋ ಮುಂಚೆನೇ ಹೂವುಗಳಿಗೆ ಸಂತೋಷ ಆಗೋ ಹಾಗೆ ಇಲ್ಲಿ ಇನ್ನೂ ಮಗ ಹುಟ್ಟಿಲ್ಲ, ಅದಕ್ಕೂ ಮುಂಚೆನೇ ಈ ರಾಣಿಯರಿಗೆ ಖುಷಿ ಆಗ್ತಾ ಇದೆ. ಇಂಥ ಸೂಕ್ಷ್ಮ ಸಂವೇದನೆಗಳು ರಾಮಾಯಣದಲ್ಲಿ ಇನ್ನೂ ಬೆಟ್ಟದಷ್ಟಿವೆ. ಅವುಗಳ ಬಗ್ಗೆನೂ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದೇ ಇದೆ. ಅದಕ್ಕಿಂತ ಮುಂಚೆ ಒಬ್ಬ ಋಷಿಗಳ ಕತೆ ಈ ರಾಮಾಯಣದಲ್ಲಿ ಬರುತ್ತೆ. ಆ ಕತೆ ಶುರುವಾಗೋದು ನಮ್ಮ ಸಹ್ಯಾದ್ರಿಯ ಶಿಖರದಿಂದ. ಅಲ್ಲಿಗೆ ಮುಂದಿನ ವಾರ ಭೇಟಿ ಕೊಡೋಣ. ಒಂದೊಳ್ಳೆ ಕತೆ ನಿಮಗೋಸ್ಕರ ಕಾದಿರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.